ಲಕ್ಷ್ಮೇಶ್ವರ ಸರ್ಕಾರಿ ಮುರಾದರ್ ಪ್ರಾಥಮಿಕ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಶನಿವಾರ ರಾಷ್ಟ್ರೀಯ ವಿಜ್ಞಾನ ದಿನದ ದಿನಾಚರಣೆ ಕಾರ್ಯಕ್ರಮ ಜರುಗಿತು. ಲಕ್ಷ್ಮೇಶ್ವರ ದಕ್ಷಿಣ ವಿಭಾಗದ CRP ಶ್ರೀನಿವಾಸ್ ಮತ್ತೂರ, ಮುಖ್ಯ ಶಿಕ್ಷಕ BM ಕುಂಬಾರ, ಅತಿಥಿ ಶಿಕ್ಷಕಿ ನೇತ್ರಾವತಿ ಕುಂಬಾರ ವಿಜ್ಞಾನದ ಕುರಿತು ಮಾತನಾಡಿದರು. 16 ಮಕ್ಕಳು ವಿಜ್ಞಾನಕ್ಕೆ ಸಂಬಂಧಿಸಿದ ಮಾದರಿಗಳನ್ನು ಪ್ರದರ್ಶಿಸಿದ್ದು ವಿಶೇಷವಾಗಿತ್ತು. ಈ ಸಂದರ್ಭದಲ್ಲಿ ಶಿಕ್ಷಕರಾದ RM ಶಿರಹಟ್ಟಿ, LA ಬಣಕಾರ, RK ಉಪ್ರಾಳ ಇದ್ದರು. ವರದಿ ನಾಗರಾಜ್ ಅಣಿಗೆ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಒಂದು ವಿಜ್ಞಾನಕ್ಕೆ ನೀಡಿದಂಥ ಕೊಡುಗೆಯನ್ನು ಸ್ಮರಿಸುವ ದಿನ. ನಮ್ಮ ದೇಶಕ್ಕೆ ವಿಜ್ಞಾನಿಗಳ ಕೊಡುಗೆಯನ್ನು ಸ್ಮರಿಸಿ ಇಂದು ದೇಶದಾದ್ಯಂತ ಫೆಬ್ರವರಿ 28 ರಾಷ್ಟ್ರೀಯ ವಿಜ್ಞಾನ ದಿನ ಅಂತ ಹೇಳಿ ನಾವಿಲ್ಲಿ ಆಚರಿಸ್ತೀವಿ. ವಿಜ್ಞಾನ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಹಾಸುಹೊಕ್ಕಾಗಿದೆ. ವಿಜ್ಞಾನವಿಲ್ಲದೆ ನಾವು ಇವತ್ತು ಉಸಿರಾಡೋಕ್ಕೂ ಸಹ ಸಾಧ್ಯವಿಲ್ಲ. ಇಂದಿನ ಆಧುನಿಕ ತಂತ್ರಜ್ಞಾನದಲ್ಲಿ ವಿಜ್ಞಾನದ ಕೊಡುಗೆ ಬಹಳ ಇದೆ. ಆದ್ದರಿಂದ ನಮ್ಮ ಶಾಲಾ ಮುದ್ದು ವಿದ್ಯಾರ್ಥಿಗಳು ಇವತ್ತಿನ ದಿವಸ ಆ ವಿಜ್ಞಾನದ ವಿಭಾಗಗಳಾದ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಹಾಗೂ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತಹ ಕೆಲವೊಂದು ಚಟುವಟಿಕೆಗಳನ್ನು ಇಲ್ಲಿ ತಮ್ಮ ಮುಂದೆ ಸ್ವತಃ ತಾವೇ ಗುರುಮಾತೆಯರು ಮಾಡಿದಂಥವರಿಗೆ ಮಾಡಿಕೊಂಡು ಬಂದು ಅವರು ಪ್ರದರ್ಶನವನ್ನು ಮಾಡಿಕತ್ತಾರ. ನಾವೆಲ್ಲರೂ ಅದನ್ನು ತಿಳ್ಕೊಳ್ಳೋ ಅಂತ ಹೇಳಿ, ಇದು ಮೂತ್ರಜನಕಾಂಗ, ಇದು ಮೂತ್ರನಾಳ, ಇದು ಮೂತ್ರಕೋಶ, ಇದು ಯೂರಿತ್ರ, ಇದು ಮೂತ್ರದ್ವಾರ. ಇದು ಮೂತ್ರಜನಕಾಂಗ, ಇದು ಮೂತ್ರನಾಳ, ಇದು ಮೂತ್ರಕೋಶ, ಇದು ಯೂರಿತ್ರ, ಇದು ಮೂತ್ರದ್ವಾರ. ನಾವು ತಿಂದ ಆಹಾರ ಎಲ್ಲ ಜೀರ್ಣ ಆಗಿ ಮೂತ್ರಜನಕಾಂಗ ಹೋಗ್ತಿತ್ತು. ಮತ್ತು ಮೂತ್ರಜನಕಾಂಗದಿಂದ ಮೂತ್ರನಾಳಕ್ಕೆ ಹೋಗ್ತಿತ್ತು. ನಾವು ಅಲ್ಲಿಂದ ಎಲ್ಲ ಜೀರ್ಣ ಆಗಿ ನಮ್ಮೆಲ್ಲ ದೇಹದಲ್ಲಿರುವ ತ್ಯಾಜ್ಯ ಮತ್ತು ಮೂತ್ರಜನಕಾಂಗದ ದ್ವಾರದಿಂದ ನಾಳಕ್ಕೆ ಹೋಗ್ತಿದ್ವಿ. ಮತ್ತು ಅಲ್ಲಿಂದ ಮೂತ್ರಕೋಶಕ್ಕೆ ಬಂದು ನಮ್ದೆಲ್ಲ ದೇಹದಲ್ಲಿರುವ ತ್ಯಾಜ್ಯ ಹೊರಗೆ ಹಾಕ್ತಿದ್ವಿ. ಮೂತ್ರದ್ವಾರದ ಮೂಲಕ ಹೊರಗೆ ಹಾಕ್ತಿದ್ವಿ.